ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಗೈಸ್. SSL ಗೈಸ್ ಯಾರೆಲ್ಲ ಮೂರನೇ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ರು, ಬಟ್ ಅವ್ರಿಗೋಸ್ಕರ ಈ ವಿಡಿಯೋ, ಪಾಸ್ ಆಗಿರೋರ್ಗು ವಿಡಿಯೋ. ಬಟ್ ಇಲ್ಲಿ ಏನಪ್ಪ ಶಿಲ್ ಏನಾಗಿದೆ ಅಂದ್ರೆ, ಮೂರನೇ ಎಕ್ಸಾಮ್ ಬಂದಿದ್ದು ಸುಮಾರು ಜನ ಬರ್ದಿರ್ತಾರ, ಬಟ್ ಫೇಲ್ ಆಗಿರ್ತೀರಾ. ಬರ್ದ್ಬಿಟ್ಟು ನೀವು ಎಕ್ಸಾಮ್ ಬರ್ದಿರ್ತೀರಾ, ಬಟ್ ನಿಮ್ಗೆ ಕರೆಕ್ಟಾಗಿ ಮಾರ್ಕ್ಸ್ ಕೊಟ್ಟಿರಲ್ಲ. ನೀವು ಇನ್ನೂ ಜಾಸ್ತಿ ಬರುತ್ತೆ ಅನ್ಕೊಂಡಿರ್ತೀರ. ಈ ಥರದವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್ ಇಂದ ಯಾರೆಲ್ಲ ಫೇಲ್ ಆಗಿದ್ದೀರಾ, SSLC ಮೂರನೇ ಎಕ್ಸಾಮ್ ಯಾರೆಲ್ಲ ಫೇಲ್ ಆಗಿದ್ರೆ ಅವ್ರಿಗೆ ಇನ್ನೊಂದು ಅವಕಾಶ ಇದೆ. ನೀವು ಪಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇನ್ನೊಂದು ಅವಕಾಶ ಇದೆ. ಏನಪ್ಪಾ ಚಾನ್ಸ್ ಅಂದ್ರೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಫಸ್ಟ್ ರಿವ್ಯಾಲ್ಯೂಯೇಷನ್ ಹಾಕೋ ಮುಂಚೆ ಏನೆಲ್ಲ ಮಾಡಬೇಕು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ನಮ್ಮ ಚಾನಲ್ ತಂದ್ಬಿಟ್ಟು ಒಂದು ಲೈಕ್ ಮಾಡ್ಕೊಂಡು, ಒಂದು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮೊದಲಿಗೆ ನೀವು ರಿವ್ಯಾಲ್ಯೂಯೇಷನ್ ಹಾಕಬೇಕು ನೋಡಿ. 2 ಮಾರ್ಕ್ಸ್, 1 ಮಾರ್ಕ್ಸ್, 3 ಮಾರ್ಕ್ಸ್ ಈ ಥರದಿಂದ ಫೇಲ್ ಆಗಿರ್ತಾರೆ, ಅವರೆಲ್ಲ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ಬೋದು. ಯಾರೆಲ್ಲ SSLC ಅವರು ಮೂರನೇ ಎಕ್ಸಾಮ್ಗೆ ರಿವ್ಯಾಲ್ಯೂಯೇಷನ್ ಮುಂಚೆ ಏನಪ್ಪ ಮಾಡಬೇಕಂದ್ರೆ, ಮೊದಲಿಗೆ ಸ್ಕ್ಯಾನರ್ ಕಾಪಿನ ತರಿಸಬೇಕು. ಆ ಸ್ಕ್ಯಾನರ್ ಕಾಪಿಗೆ ಎಷ್ಟು ರೂಪಾಯಿ ಆಗುತ್ತೆಪ್ಪ ಅಂದ್ರೆ ಗೈಸ್, ಒಂದು ಸ್ಕ್ಯಾನರ್ ಕಾಪಿಗೆ 410 ರೂಪಾಯಿ ಆಗುತ್ತೆ. ಬಟ್ ಆನ್ಲೈನ್ ಅಪ್ಲಿಕೇಶನ್ ಆಗೋಕೆ 10 ರೂಪಾಯಿ ಆಗುತ್ತೆ. ಫೋನಲ್ಲಿ ಅಪ್ಲೈ ಮಾಡ್ಬೋದು. ಲಿಂಕ್ ಬೇಕಾ ಡಿಸ್ಕ್ರಿಪ್ಷನ್ ಕೊಡಿದೆ ನೋಡಿ. 410 ರೂಪಾಯಿ ಆಗುತ್ತೆ ಒಂದು ಸ್ಕ್ಯಾನರ್ ಕಾಪಿ ತರ್ಸಕ್ಕೆ. ಇನ್ನು ರಿವ್ಯಾಲ್ಯೂಯೇಷನ್ ಹಾಕೋಕೆ 810 ರೂಪಾಯಿ ಆಗುತ್ತೆ ನೋಡಿ. ಸ್ಕ್ಯಾನರ್ ಕಾಪಿಗೆ 410 ರೂಪಾಯಿ, ರಿವ್ಯಾಲ್ಯೂಯೇಷನ್ಗೆ 810 ರೂಪಾಯಿ ಆಗುತ್ತೆ. ಇನ್ನು ಇವೆರಡು ಹಾಕಿದ್ರೆ ಗೈಸ್ ನಿಮಗೆ ಆಲ್ಮೋಸ್ಟ್ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನೀವು ಬರ್ದಿರ್ತೀರಾ, ನೀವು ಪೇಪರ್ ತರಿಸಿದ್ರೆ ಸ್ಕ್ಯಾನರ್ ಕಾಪಿ ತರಿಸ್ಬೇಕು. ನೀವು ನೋಡುವಾಗ ನೀವು ಬರ್ದಿರೋ ಪೇಪರ್ ಅದರಲ್ಲಿ ಏನೋ ಮಾರ್ಕ್ಸ್ ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ, ಎಂಟ್ರಿ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಆಗಿದೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ. ಬಟ್ ಅವಾಗ ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಎಷ್ಟೇ ಡೇಟ್ ಒಳಗೆ ಅಪ್ಲೈ ಮಾಡಿದ್ರೆ ನೀವು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅಂತ ಬಂದರೆ ಹೇಳ್ತೀನಿ. ಇದನ್ನು ಯಾರು ನಾವು ಹಾಕ್ಬೋದ ಬ್ರೋ, 20 ಬಂದಿದೆ 30 ಬಂದಿದೆ ಅಂತ ಹಾಗೆ, ಇದು ನಿಮ್ಮ ಮೇಲೆ ಡಿಪೆಂಡ್. ನೀವು ಪಾಸ್ ಆಗಬೇಕು ಅಂದ್ಕೊಂಡಿದ್ರೆ ಹಾಕಿ. ನೀವು ಪಾಸ್ ಆಗ್ಬಿಟ್ಟು ಕಾಲೇಜ್ಗೆ ಹೋಗಬೇಕು, ನಾವು 10th ಪಾಸ್ ಆಗಬೇಕು, ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಹಾಕಿ. ನಿಮ್ಮ ಮನೇಲಿ ಒಂದ್ಸಲ ಪೇರೆಂಟ್ಸ್ ಒಂದ್ಸಲ ಕೇಳಿಬಿಟ್ಟು ಹಾಕಿ. ಇನ್ನು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಎಷ್ಟನೇ ತಾರೀಕು ಒಳಗಡೆ ಹಾಕಬೇಕು, ಏನೆಲ್ಲ ಪ್ರೊಸೀಜರ್ ಅಂತ ಈ ಡೇಟ್ ಹೇಳ್ಬಿಡ್ತೀನಿ ಗೈಸ್. ಮೊದಲಿಗೆ ನೋಡ್ಬಿಟ್ಟು 24ರಿಂದ 28 ತಾರೀಕಿಗೆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ. ಅಂದರೆ ಮೊದಲಿಗೆ ನೀವು ಬರ್ದಿರ್ತೀರ, ಅದನ್ನ ಪೇಪರ್ ನೀವು ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಂಗೆ. ಅಂದರೆ ಮನೆಗಾರ ಬರುತ್ತೆ, ಮನೆ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಅದನ್ನ ಅಪ್ಲೈ ಮಾಡೋಕ್ಕೆ ನಿಮಗೆ ಟೈಮ್ ಇರೋದು 24ರಿಂದ 28 ತಾರೀಕು ಅಂತ ಲಾಸ್ಟ್ ಡೇಟ್ ಇದೆ. ಯಾವುದಪ್ಪ ಅಂತಂದರೆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್, ನಿಮಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬಂದ್ಬಿಟ್ಟು 29ನೇ ತಾರೀಕು ಟೈಮ್ ಇರುತ್ತೆ. 28 ಗಂಟೆ ಲಾಸ್ಟ್ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ ಟೈಮ್ ಇರುತ್ತೆ. ಬಟ್ 28ರಿಂದನೇ 29ನೇ ತಾರೀಕು ಗಂಟನೂ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಅಂದರೆ ನೀವು ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡ್ತೀರಾ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನ ಅಂದರೆ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ, ರಿವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 27ರಿಂದ 31ನೇ ತಾರೀಕು, ಈ ತಿಂಗಳು 31ನೇ ತಾರೀಕಿಗೆ ರಿವ್ಯಾಲ್ಯೂಯೇಷನ್ಗೆ ಹಾಕೋ ಟೈಮ್ ಇರುತ್ತೆ ನೋಡಿ. ರಿವ್ಯಾಲ್ಯೂಯೇಷನ್ ಹಾಕೋಕ್ಕೆ ಮುಂಚೆ ಫಸ್ಟ್ ಆಫ್ ಆಲ್ ಯಾರು ನೋಡ್ತಾ ಇದ್ರಿ ಅವರು ಸ್ಕ್ಯಾನರ್ ಕಾಪಿಯನ್ನು ತರಿಸಲೇಬೇಕು. ಯಾರು ನಾನು ರಿವ್ಯಾಲ್ಯೂಯೇಷನ್ ಹಾಕ್ತಾ ಇದ್ದೀನಿ ಅಂತಂದರೆ, ಮೊದಲಿಗೆ ನೀವು ಸ್ಕ್ಯಾನರ್ ಕಾಪಿ ನೀವು ಬರ್ದಿರ್ತಿರಲ್ಲ ಪೇಪರ್ ತರಿಸಿದ ಮೇಲೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಇದನ್ನ ನೀವು ಬೇಕಾದ್ರೆ ಟೀಚರ್ಸ್ಗಾರ ತೋರಿಸ್ಬಿಟ್ಟು, ಓಕೆ ಹಿಂಗೆ ಮಾರ್ಕ್ಸ್ ಬಂದೈತೆ ನೋಡಿ ಅಂದ್ಬಿಟ್ಟು ಟೀಚರ್ಸ್ಗೆ ನಿಮ್ಮ ನಿಮ್ದು ಯಾವ ಸಬ್ಜೆಕ್ಟ್ ತರಿಸಿರ್ತೀರೋ, ಬಟ್ ಅವ್ರು ಟೀಚರ್ಸ್ಗೆ ಹೋಗ್ಬಿಟ್ಟು ಅವ್ಯಸ್ಲಿ ಕೇಳಿಬಿಟ್ಟು ಅವ್ರನ್ನ ಒಂದು ಟ್ರಿಪ್ ನೀವು ಅಪ್ಲೈ ಮಾಡ್ಬೋದು. ಯಾರೆಲ್ಲ ನೋಡಿ SSLC ಅವರು ಯಾರು ಫೇಲ್ ಆಗಿದ್ದೀರಾ, ಬಟ್ ಇಂಥವ್ರು 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಈ ಥರದಿಂದ ಫೇಲ್ ಆಗಿರ್ತೀರಾ. ಬಟ್ ಸುಮಾರು ಜನ ನಾವು ಬರ್ದಿದ್ದೀನಿ ಬ್ರೋ, ನನಗೆ ಮಾರ್ಕ್ಸೇ ಕೊಟ್ಟಿಲ್ಲ ಅಂಥವ್ರು ಏನಪ್ಪ ಮಾಡಿದಂದರೆ, ಈ ವಿಡಿಯೋ ನೋಡ್ತಾ ಇರೋರೆಲ್ಲ ದಯವಿಟ್ಟು ಹೋಗಿ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ನೀವು ಪಾಸ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಜಾಸ್ತಿ ಬರೋ ಮಾರ್ಕ್ಸಸ್ ಇರುತ್ತೆ. ಇನ್ನು ಆಲ್ಮೋಸ್ಟ್ ನಿಮಗೆ ಗೊತ್ತಾಗ್ತು ಅನ್ಕೋತೀನಿ ನೋಡಿ. ಮೊದಲಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಒಂದು ಸಬ್ಜೆಕ್ಟ್ಗೆ ಸ್ಕ್ಯಾನರ್ ಕಾಪಿ ತರ್ಸೋಕ್ಕೆ 410 ರೂಪಾಯಿ, ಹಂಗೆ ಅಪ್ಲೈ ಮಾಡೋಕ್ಕೆ 810 ರೂಪಾಯಿ. ಹೆಂಗೆ ಕ್ಯಾಲ್ಕುಲೇಟರ್ ಮಾಡ್ಬಿಡ್ತೀನಿ ನೋಡಿ. 810 ರೂಪಾಯಿ ಅದಾಗುತ್ತೆ ಗೈಸ್. 410 ರೂಪಾಯಿ ಸ್ಕ್ಯಾನರ್ ಕಾಪಿ ಎಷ್ಟಾಯಿತು ಲೆಕ್ಕ ಕಳ್ರಿ. ಒಟ್ಟು 1220 ರೂಪಾಯಿ ಬೀಳುತ್ತೆ. ನಿಮಗೆ ನೋಡ್ತಾ ಇರ್ಬೋದು, 1220 ರೂಪಾಯಿ ಬೀಳುತ್ತೆ ಒಂದು ಪೇಪರ್ನ ನೀವು ತರ್ಸೋಕ್ಕೆ. ಒಂದು ಪೇಪರ್ ತರಿಸಿ ಹಾಗೂ ರಿವ್ಯಾಲ್ಯೂಯೇಷನ್ಗೆ ಹಾಕೋಕ್ಕೆ ಬಂದುಬಿಟ್ಟು 1220 ರೂಪಾಯಿ ಬೀಳುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ ಹೇಳಿದ್ನಲ್ಲ ಗೈಸ್, 28ಗೆ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟಿದೆ. ಇನ್ನು ಇದನ್ನ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡೋಕ್ಕೆ 31ಕ್ಕೆ ಲಾಸ್ಟ್ ಡೇಟು. ಅದು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬಂದ್ಬಿಟ್ಟು 29 ಲಾಸ್ಟ್ ಡೇಟ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗ್ತು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ನ ಮಾಡ್ಕೊಳ್ರೆ, ಒಂದು ಶೇರ್ನ ಮಾಡ್ಕೊಳ್ರೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಟ್ಯಾಕ್ಸ್ ಮಾಡಿ ಬೈ ಬೈ ಸಿ ಯು ಅಂತ. ಇನ್ನೇನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಟೇಕ್ ಯು ಮತ್ತು ಬೈ ಬೈ ಸಿ ಯು ಬೈ.